ಲೋಕಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಅಗಲಿದ ಇಬ್ಬರು ಮಾಜಿ ಸದಸ್ಯರಿಗೆ ಸಂತಾಪ ಸೂಚಿಸಲಾಯಿತು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದ ಮಾಜಿ ಸದಸ್ಯರಾದ ರಾಜಸ್ಥಾನದ ವಿಷ್ಣುಕುಮಾರ್ ಮೋದಿ ಹಾಗೂ ದತ್ತಾ ಮೇಘೆ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ, ಇಬ್ಬರು ಗಣ್ಯರು ಈ ಸದನದ ಸದಸ್ಯರಾಗಿ ದೇಶಕ್ಕೆ ಅಮೂಲ್ಯವಾದ ಸೇವೆ ಸಲ್ಲಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರುವುದಾಗಿ ತಿಳಿಸಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನ ಆಚರಿಸುವ ಮೂಲಕ ಸಂತಾಪ ಸೂಚಿಸಿದರು. ನಂತರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಸದಸ್ಯ ರಾಜೇಶ್ ರಂಜನ್, ದೇಶದ ದೂರ ಪ್ರಯಾಣದ ರೈಲುಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿದ್ದು, ಇದನ್ನು ನಿಭಾಯಿಸಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಕೋವಿಡ್ ನಂತರದ ಅವಧಿಯಲ್ಲಿ ದೇಶಾದ್ಯಂತ ಸುಮಾರು 1024 ಹೊಸ ರೈಲುಗಳನ್ನು ಪರಿಚಯಿಸಲಾಗಿದೆ. ಇದರೊಂದಿಗೆ ಅಸ್ತಿತ್ವದಲ್ಲಿರುವ ರೈಲುಗಳಿಗೆ 4651 ಹೊಸ ಬೋಗಿಗಳನ್ನು ಸೇರಿಸಲಾಗಿದೆ. ರೈಲ್ವೆ ಬಡವರು ಮತ್ತು ಮಧ್ಯಮ ವರ್ಗದವರ ಸಾರಿಗೆಯಾಗಿದ್ದು, ಸರ್ಕಾರ ಬಡವರು ಹಾಗೂ ಜನಸಾಮಾನ್ಯರಿಗೆ ಸುಗಮ ಹಾಗೂ ಕೈಗೆಟುಕುವ ಸಾರಿಗೆ ಸೇವೆಗಳನ್ನು ಒದಗಿಸಲು ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ರೈಲುಗಳಲ್ಲಿನ ಒಟ್ಟು ಸೀಟುಗಳಲ್ಲಿ 78% ಸಾಮಾನ್ಯ ಮತ್ತು ಸ್ಲೀಪರ್ ವರ್ಗಗಳಿಗೆ ಸೇರಿವೆ. ನೈಜ ಬಳಕೆದಾರರಿಗೆ ಸುಗಮವಾಗಿ ಟಿಕೆಟ್ ಬುಕ್ಕಿಂಗ್ ಖಾತ್ರಿಪಡಿಸಲು ರೈಲ್ವೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. 3 ಕೋಟಿಗೂ ಹೆಚ್ಚು ನಕಲಿ ಐಆರ್ಸಿಟಿಸಿ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ವಿವರಿಸಿದರು. ರೈಲ್ವೆ ಸುರಕ್ಷತೆಯ ಮೇಲೆ ಗರಿಷ್ಠ ಗಮನ ಹರಿಸಲಾಗಿದೆ. ರೈಲು ಅಪಘಾತಗಳು 90% ಕಡಿಮೆಯಾಗಿವೆ. ಸುರಕ್ಷತೆಗಾಗಿ 1,20,000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. बढ़ाई है, उसके कारण 2023-24 फाइनेंशियल ईयर में 40,500 स्पेशल ट्रेन चलाई गई थी. 2024-25 यानी जो पिछला फाइनेंशियल ईयर निकला उसमें 85,400 स्पेशल ट्रेन चलाई गई. और माननीय अध्यक्ष जी, ये जो करंट फाइनेंशियल ईयर चल रहा है इसमें ऑलरेडी अब तक 75,000 स्पेशल ट्रेन चलाई जा चुकी है और इसका रिजल्ट भी दिखाई दिया. पिछले साल जो छठ और दीपावली का फेस्टिवल का सीजन निकला और उसके बाद में नववर्ष के समय का रश सीजन निकला और अभी हाल ही में होली के समय का जो रश सीजन निकला, उसमें परिस्थितियां पहले से पुराने समय से बहुत बेहतर थी और इसमें और मेहनत लगातार चल रही है. और एक जो माननीय सांसद महोदय ने उठाया प्रश्न, जो बिचौलिए और टाउट्स टिकट को तुरंत लेना चाहते हैं, उसके ऊपर बहुत कड़ी कार्रवाई हुई है. 3 करोड़ से ज्यादा फेक अकाउंट आईआरसीटीसी में जो थे, 3 करोड़ से ज्यादा फेक अकाउंट हटाए गए और उनको बिल्कुल, और कई जगह टेक्नोलॉजी के माध्यम से जो एक साथ बॉट फार्म से एक साथ टिकट बुक कर देते थे. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ದೇಶದ ಯಾವುದೇ ಪ್ರದೇಶದಲ್ಲಿ ವಿದ್ಯುತ್ ಕೊರತೆ ಇದೆ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 1 ದಶಕದಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳಿಂದಾಗಿ ಇದು ಸಾಧ್ಯವಾಗಿದೆ ಎಂದು ಹೇಳಿದರು. ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇವಲ 3 ಗಿಗಾವ್ಯಾಟ್ ಇದ್ದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಪ್ರಸ್ತುತ 172 ಗಿಗಾವ್ಯಾಟ್ಗೆ ಏರಿದೆ. ಪವನಶಕ್ತಿ ವಲಯದಲ್ಲಿ 21 ಗಿಗಾವ್ಯಾಟ್ನಿಂದ 55 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯಡಿ ದೇಶಾದ್ಯಂತ ಪ್ರತಿದಿನ 10,000 ಸೌರಶಕ್ತಿ ಘಟಕಗಳ ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. प्रधानमंत्री सूर्यघर मुफ्त बिजली योजना में ओवरऑल महाराष्ट्र इन द कंट्री इट स्टैंड्स सेकंड इन द कंट्री. टोटल आज 40 लाख इंस्टॉलेशन रूफटॉप से मोदी जी के कालखंड में हुआ है.